ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಈಗ ಹೆಡ್ಲೈನ್ಸ್. ಶಸ್ತ್ರಾಸ್ತ್ರ ಕೋಟಾ ನೋಟು ಸರಬರಾಜು ಮಾಡ್ತಿದ್ದ ಕಿರಾತಕರು 9 ಮಂದಿಯನ್ನ ಬಂಧಿಸಿದ ಪೊಲೀಸರು. ಬಾಂಗ್ಲಾ ಗ್ಯಾಂಗ್ನ ಪ್ರಳಯಾಂತಕ ಸಂಚು ಬಯಲು. ಅಕ್ರಮ ಮರಳು ದಂಧೆಗೆ ಜಮೀನು ತುಂಬಾ ತಗ್ಗುದಿಣ್ಣೆ. ಬಡ ರೈತನ ಬಗ್ಗೆ ಯಾರಿಗೂ ಇಲ್ಲ ಕರುಣೆ. ಉಳ್ಳವರ ಆಟಾಟೋಪಕ್ಕೆ ಮಾಗಡಿ ಅನ್ನದಾತನ ರೋದನೆ. ವರದಕ್ಷಿಣೆಗಾಗಿ ಹೆಂಡತಿಯನ್ನೇ ಕೊಂದ ಗಂಡ. ಮದುವೆಯಾದ 3 ತಿಂಗಳಿಗೆ ವಿಷವಿಕ್ಕಿದ ಬಂಡ. ನಿಜ ಸುದ್ದಿ ತಿಳಿಸಿ ತಲೆಮರೆಸಿಕೊಂಡ. ಸ್ಥಾನ ಕಳೆದುಕೊಂಡರೆ ಬೆಂಗಳೂರು ವಿವಿ ಕುಲಪತಿ. ಕ್ಯಾಂಪಸ್ನಲ್ಲಿ ಹರಿದಾಡ್ತಿದೆ ಭಾರೀ ವದಂತಿ. ಇನ್ನಾದರೂ ಸಿಗುತ್ತಾ ಗೊಂದಲಕ್ಕೆ ಮುಕ್ತಿ. ಬಂಡೆ ಮೇಲೆ ರಾರಾಜಿಸ್ತಾನೆ ವಿನಾಯಕ. ಶ್ರೀನಗರದಲ್ಲಿ ದರ್ಶನ ಕೊಡ್ತಿದ್ದಾನೆ ವಿಘ್ನ ನಿವಾರಕ. ಗಣೇಶನ ಜೊತೆ ದೇವತೆಗಳ ದರ್ಶನವೂ ಲಭ್ಯ. ಬೆಂಗಳೂರಿನ ಸುದ್ದಿಯನ್ನ ನೋಡೋ ಮೊದಲು ಈಗ ಯುವರಾಜ್ ಸಿಂಗ್ರ ಗ್ರ್ಯಾಂಡ್ ಎಂಟ್ರಿಯನ್ನ ನೋಡೋಣ. ಚೆನ್ನೈನಲ್ಲಿ ನಡೆದ T20 ಪಂದ್ಯದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಯುವರಾಜ್ ಸಿಂಗ್. ಬೆಂಗಳೂರಿನ ಸುದ್ದಿಗೆ ಬರೋದಾದ್ರೆ, ಇತ್ತೀಚೆಗಷ್ಟೇ ಬೆಂಗಳೂರು ಸಿಸಿಬಿ ಪೊಲೀಸರು ಸಾಲಾಗಿ ಉಗ್ರರನ್ನ ಬಂಧಿಸಿ ಸೈ ಎನಿಸಿಕೊಂಡಿದ್ದರು. ಇದರ ಬೆನ್ನಲ್ಲೇ ಮತ್ತೊಂದು ದೇಶದ್ರೋಹಿ ಗುಂಪನ್ನ ಸೆರೆ ಹಿಡಿದಿದ್ದಾರೆ. ಸಮಾಜಘಾತುಕ ಶಕ್ತಿಗಳಿಗೆ ಮದ್ದುಗುಂಡು ಸಪ್ಲೈ ಮಾಡ್ತಾ ಇದ್ದ ಗುಂಪು ಇದಾಗಿದ್ದು, ಪೊಲೀಸರು ಅವರೆಲ್ಲರನ್ನ ಮಾವನ ಮನೆಗೆ ಕಳುಹಿಸಿದ್ದಾರೆ. ಫೋಟೋದಲ್ಲಿ ಕಾಣ್ತಿರೋ ಇವರೆಲ್ಲ ಸಾಮಾನ್ಯದವರಲ್ಲ, ಮಹಾನ್ ಖತರ್ನಾಕ್ಗಳು. ಇದು ಪಕ್ಕ ಅಡ್ಡ ಕಸುಬಿ ಗ್ಯಾಂಗ್. ಸಮಾಜಘಾತುಕ ಶಕ್ತಿಗಳಿಗೆ ಮದ್ದುಗುಂಡು ಸರಬರಾಜು ಮಾಡೋದೇ ಇವರ ಕಾಯಕ. ಅನುಮಾನಾಸ್ಪದವಾಗಿ ಕಂಡುಬಂದ 9 ಮಂದಿ ಖದೀಮರನ್ನ ಸಂಪಂಗಿ ರಾಮನಗರದ ಲಾಡ್ಜ್ ಒಂದರಿಂದ ಅಶೋಕ್ ನಗರ ಪೊಲೀಸರು ಬಂಧಿಸಿ ಡ್ರಿಲ್ ಮಾಡಿಸಿದಾಗ ಇವರ ಆಟ ಬಯಲಾಗಿದೆ. ಇವರ ಬಳಿ ಇದ್ದ ಕಾರ್ಬೆನಿಸ್ಟನ್ ಗನ್, ರಿವಾಲ್ವರ್, ಸಜೀವ ಗುಂಡುಗಳು ಸೇರಿದಂತೆ ಲಕ್ಷಾಂತರ ಮೌಲ್ಯದ ಖೋಟಾ ನೋಟು ವಶಪಡಿಸಿಕೊಳ್ಳಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ನಗರದಲ್ಲಿರುವ ಒಂದು ಲಾಡ್ಜ್ ಮೇಲೆ ದಾಳಿಯನ್ನು ನಡೆಸಿ 9 ಜನ ಆರೋಪಿಗಳನ್ನು ಬಂಧಿಸಿರುತ್ತಾರೆ. ಈ 9 ಜನ ಆರೋಪಿಗಳ ಪೈಕಿ 6 ಜನ ಆರೋಪಿತರು ಇಂಡಿಯಾ ಬಾಂಗ್ಲಾದೇಶ್ ಸರಿಹದ್ದಿಗೆ ಸೇರಿದವರಾಗಿದ್ದು, ಒಬ್ಬರು ಬೆಂಗಳೂರಿನವರು, ಇನ್ನಿಬ್ಬರು ತಮಿಳುನಾಡವರಾಗಿರುತ್ತಾರೆ. ಬಂಧಿತ ಖದೀಮರು ಕೋಟಾ ನೋಟುಗಳನ್ನ ಕರ್ನಾಟಕ ಮಾತ್ರವಲ್ಲದೆ ಇತರ ರಾಜ್ಯಗಳಲ್ಲೂ ಚಲಾವಣೆ ಮಾಡ್ತಿದ್ರು. ರೌಡಿಗಳು ಸಮಾಜಘಾತುಕ ಶಕ್ತಿಗಳಿಗೆ ಮದ್ದುಗುಂಡು ಸಪ್ಲೈ ಮಾಡ್ತಾ ಇದ್ರು ಅನ್ನೋದು ಬಯಲಾಗಿದೆ. ಕೋಟಾ ನೋಟು ಮತ್ತು ಅಕ್ರಮ ಶಸ್ತ್ರಾಸ್ತ್ರ ಜಾಲ ಪತ್ತೆ ಮಾಡಿದ್ದಾರೆ. 9 ಜನರನ್ನು ಬಂಧಿಸಿ 3 ಕಾರ್ಬೈನ್, ಸ್ಟೆನ್ಗನ್, 6 ರಿವಾಲ್ವರ್, 60 ಜೀವಂತ ಗುಂಡುಗಳು ಮತ್ತು 40 ಲಕ್ಷ ಮುಖಬಲೆಯ ಕೋಟಾ ನೋಟನ್ನು ವಶಪಡಿಸಿಕೊಂಡಿರ್ತಾರೆ. ಒಟ್ಟಾರೆ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಯಿಂದ ಖದೀಮರ ಗ್ಯಾಂಗ್ನ ಆಟಕ್ಕೆ ಬ್ರೇಕ್ ಬಿದ್ದಿದೆ. ಬೆಂಗಳೂರು ಪೊಲೀಸರು ಮತ್ತೊಮ್ಮೆ ಬೆನ್ನು ತಟ್ಟುವಂತಹ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ದತ್ತರಾಜ್ ಪಡ್ಕೋಣಿ, ಕ್ರೈಮ್ ಬ್ಯೂರೋ, ಸುವರ್ಣ. ಕೆಲವರಿಗೆ ಮದುವೆಯಾಗುವುದು ಕೂಡ ಒಂದು ದಂಧೆಯಾಗ್ಬಿಟ್ಟಿದೆ. ವರದಕ್ಷಿಣೆ ಆಸೆಗೆ ಮದುವೆಯಾಗಿ ನಂತರ ಅವರಿಗೆ ಕೈಕೊಟ್ಟು ಬಿಡ್ತಾರೆ. ಹೀಗೆ ಹಣಕ್ಕಾಗಿ ಮದುವೆಯಾಗಿ 3 ತಿಂಗಳ ನಂತರ ಹೆಂಡತಿಗೆ ಕೈಕೊಟ್ಟು ಓಡಿ ಹೋದ ಪುಂಡನಿಂದ ಕಣ್ಣೀರು ಸುರಿಸ್ತಾ ಇರೋ ಹೆಣ್ಣು ಮಗಳೊಬ್ಬಳ ಕಥೆ ಇಲ್ಲಿದೆ ನೋಡಿ. ಸುಲ್ತಾನಾ ಬೇಗಂ ಹಾಗೂ ಫೈಜಲ್ ಅಹಮದ್ ನಡುವಿನ ನಿಖಾಕ್ಕೆ ಸಾಕ್ಷಿಯಾಗಿರೋ ಫೋಟೋವಿದು. ಮದ್ರಾಸ್ ಮೂಲದ ಫೈಜಲ್ ಅಹಮದ್ ಜೊತೆ ವಿದ್ಯಾರಣ್ಯಪುರದ ಸುಲ್ತಾನಾ ಬೇಗಂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ನಿಖಾ ವೇಳೆ 1 ಲಕ್ಷ ಕ್ಯಾಶ್ ಹಾಗೂ 5 ಲಕ್ಷ ಮೌಲ್ಯದ ಚಿನ್ನಾಭರಣ ವರದಕ್ಷಿಣೆ ಪಡೆದಿದ್ದ. ಆದರೆ ಮದುವೆಯಾದ 3 ತಿಂಗಳಿಗೆ ತಾನು ದೈಹಿಕವಾಗಿ ಹಾಗೂ ಲೈಂಗಿಕವಾಗಿ ಅಸಮರ್ಥನೆಂದು ಪತ್ರ ಬರೆದಿಟ್ಟು ಮದ್ರಾಸ್ಗೆ ಎಸ್ಕೇಪ್ ಆಗಿದ್ದಾನೆ. ಈ ಥರ ಕಾಸು ಬೇಕು, ಆ ಥರ ಬೇಕು ಅಂತ ನನಗೆ ಕೇಳ್ತಾಯಿದ್ರು. ಆಮೇಲೆ ಚೈನು ಉಂಗುರ ಎತ್ತಿ ಕೊಟ್ಟೆ ನಾನು. ನಮ್ಮ ಮನೆಯವ್ರಿಗೂ ಹೇಳಿರಲಿಲ್ಲ, ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಉಂಗುರ ಚೈನ್ ಇಸ್ಕೊಂಡಿದ್ರು. ಹಂಗೆ ಸಾಲ ಇದೆ ನನ್ನ ಹತ್ರ 5-6 ಲಕ್ಷ, ನನಗೆ ಕಾಸು ಬೇಕು ಅಂತ ಹೇಳ್ತಾಯಿದ್ರು. ಚೈನ್ ಉಂಗುರ ತೊಗೊಂಡು 16th ಹೋಗಿದ್ದವರು.
ಆಮೇಲೆ ಒಂದು 15 ಡೇಸ್ ಆದರೂ ಬಂದಿಲ್ಲ. ಫೈಜಲ್ ಪತ್ರ ನೋಡಿ ದಂಗಾದ ಬೇಗಂ ಮನೆಯವರು ಟ್ಯಾನ್ರಿ ರೋಡ್ನಲ್ಲಿರೋ ಆತನ ಪೋಷಕರ ಮನೆ ಬಳಿ ನ್ಯಾಯ ಕೇಳಲು ತೆರಳಿದ್ರು. ಅಷ್ಟರಲ್ಲಾಗಲೇ ಫೈಜಲ್ ಕುಟುಂಬ ಅಲ್ಲಿಂದ ನಾಪತ್ತೆಯಾಗಿತ್ತು. ಇವರು ಬರೀ ಈ ಕುಟುಂಬಕ್ಕೆ ಮಾತ್ರವಲ್ಲ, ಹಲವರಿಗೆ ಇದೇ ರೀತಿ ಮೋಸ ಮಾಡಿದ್ದಾರೆ ಅಂತ ಸುಲ್ತಾನಾ ಬೇಗಂನ ಕುಟುಂಬ ಸದಸ್ಯರು ಆರೋಪಿಸಿದ್ದಾರೆ. ಮೇ 15 ಮದುವೆ ಆಯಿತು. ಸೊ ಅಲ್ಲಿಂದ ಅವರು ಒಂದು ದಿವಸ ಬಂದರೆ ಒಂದು 5-6 ದಿವಸ ಬರ್ತಾಯಿದ್ದಿಲ್ಲ. ಏನಂದರೆ ನಂಗೆ ಸಾಲ ಇದೆ, ಈ ಥರ ನನಗೆ 5.5 ಲಕ್ಷ ಸಾಲ ಇದೆ, ಆ ಸಾಲ ತಿರೋಗ್ಬಿಟ್ರೆ ಬೇಕಾದ್ರೆ ನಾನು ಇಲ್ಲೇ ಪರ್ಮನೆಂಟ್ ಆಗಿರ್ತೀನಿ ಅಂತ ಈ ಥರ ಹೇಳ್ಕೊಂಡು ಹಿಂಗೆ ಹೇಳ್ತಾ ಮೊನ್ನೆ ಒಂದು 2 ತಿಂಗಳಿಂದ ಹೋಗಿರೋದು. ಇದುವರೆಗೂ ಏನು ಅಡ್ರೆಸ್ ಇಲ್ಲ. ಒಟ್ನಲ್ಲಿ ಮದುವೆಯಾಗೋದನ್ನೇ ಖಯಾಲಿ ಮಾಡಿಕೊಂಡ ಫೈಜಲ್ ಇನ್ಯಾವ ಹುಡುಗಿಯನ್ನ ಮದುವೆಯಾಗೋಕೆ ಸ್ಕೆಚ್ ಹಾಕಿದ್ನೋ ಏನೋ. ಸದ್ಯ ಮೋಸ ಹೋದ ಬೇಗಂ ಪೋಷಕರು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಫೈಜಲ್ ಮಾತ್ರ ಎಸ್ಕೇಪ್ ಆಗಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ದತ್ತರಾಜ್ ಪಡುಕೋಣೆ, ಸುವರ್ಣ ನ್ಯೂಸ್. ಮದುವೆಯಾಗಿ ಇನ್ನೂ 4 ತಿಂಗಳು ಕಳೆದಿರಲಿಲ್ಲ. ಅಷ್ಟರಲ್ಲೇ ಆತನ ನಿಜ ಬಣ್ಣ ಬಯಲಾಗಿದೆ. ಕಟ್ಟಿಕೊಂಡ ಪತಿಯೇ ಹೆಂಡತಿಗೆ ವಿಷ ಉಣಿಸಿ ಕೊಲೆಗೈದಿದ್ದಾನೆ. ಪಾಪಿಯ ವರದಕ್ಷಿಣೆ ದಾಹಕ್ಕೆ ಬಡ ಹೆಣ್ಣು ಜೀವವೊಂದು ಬಲಿಯಾಗಿದೆ. ಈ ಚಿತ್ರದಲ್ಲಿ ಕಾಣ್ತಾ ಇರೋ ಈಕೆ ಹೆಸರು ಸಾಧಿಯಾ. ಬೆಂಗಳೂರಿನ ಬೊಮ್ಮನಹಳ್ಳಿ ನಿವಾಸಿ. ಕಳೆದ 3 ತಿಂಗಳ ಹಿಂದಷ್ಟೇ ಈಕೆಯನ್ನ ಸೋಮೇಶ್ವರ ನಗರದ ಅಫ್ತಾಬ್ ಪಾಷಾನಿಗೆ ಕೊಟ್ಟು ನಿಖಾ ಮಾಡಲಾಗಿತ್ತು. ಆದ್ರೆ ಈತ ನಿನ್ನೆ ಅಚಾನಕ್ಕಾಗಿ ಸಾದಿಯಾಳನ್ನ ಅಂಗಡಿ ಆಸ್ಪತ್ರೆಗೆ ದಾಖಲಿಸಿದ್ದಾನೆ. ನಂತರ ಈ ವಿಚಾರವನ್ನ ಆಕೆಯ ಪೋಷಕರಿಗೆ ಕರೆ ಮಾಡಿ ತಿಳಿಸಿದ್ದಾನೆ. ಈ ವಿಚಾರ ತಿಳಿದು ಹೆದರಿ ಆಸ್ಪತ್ರೆಗೆ ಓಡೋಡಿ ಬಂದ ಪೋಷಕರಿಗೆ ಆಘಾತವಾಗಿದೆ. ಸಾಧಿಯಾಗೆ ತಾನೇ ವಿಷ ನೀಡಿರೋದಾಗಿ ಹೇಳಿ ಅಫ್ತಾಬ್ ಪಾಷಾ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಆಸ್ಪತ್ರೆಗೆ ದಾಖಲಾದ ಕೆಲವೇ ಕ್ಷಣಗಳಲ್ಲಿ ಸಾದಿಯಾ ಪ್ರಾಣ ಬಿಟ್ಟಿದ್ದಾಳೆ. ತಂಗಿಗೆ ಹೇಳ್ತಾ ಇದ್ದಂತೆ, ನೋಡ್ತಾ ಇರು, ನಾನು 3 ವರ್ಷ ಆದ್ಮೇಲೆ ನಾನು ಬೇರೆ ಮದುವೆ ಮಾಡ್ತೀನಿ, ಎಷ್ಟು ಚೆನ್ನಾಗಿ ಮದುವೆ ಮಾಡ್ತೀನಿ, ನೀನು ಮುಂಚೆ ಮಾಡ್ತೀನಿ ನೋಡು ನೀನು ಅಂತ ಹೇಳ್ತಾ ಇದ್ದಾನಂತೆ. ಅವನೇ ನಮಗೆ ಹೇಳಿದ್ದು, ನಾನು ಪೋಸನ್ ಕೊಟ್ಟಿದ್ದು ಅಕ್ಕ, ನಾನು ಬೇರೆ ಮದುವೆ ಮಾಡ್ತೀನಿ, ನಾನು ಇಷ್ಟಪಟ್ಟಿರೋದು ಹುಡುಗಿಗೆ ನಾನು ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇವೆ ಅವರು. ಅಂದಹಾಗೆ ಈಕೆ ಬಲಿಯಾಗಿರೋದು ಪಾಪಿ ಪತಿಯ ವರದಕ್ಷಿಣೆ ದಾಹಕ್ಕೆ. ವಿವಾಹ ಸಂದರ್ಭದಲ್ಲಿ ಈತ ವರದಕ್ಷಿಣೆಗಾಗಿ 20 ಲಕ್ಷ ರೂಪಾಯಿ ಪಡೆದಿದ್ದ. ಆದ್ರೆ ಇಷ್ಟಕ್ಕೂ ಈತನ ವರದಕ್ಷಿಣೆ ದಾಹ ನೀಗಿರಲಿಲ್ಲ. ಇಷ್ಟಾದ್ರೂ ಪ್ರತಿದಿನ ಹಣ ತರುವಂತೆ ಪೀಡಿಸುತ್ತಿದ್ದ. ಜೊತೆಗೆ ಈತನಿಗೆ ಬೇರೆಯವಳ ಜೊತೆ ಅಕ್ರಮ ಸಂಬಂಧವಿತ್ತು. ಹೀಗಾಗಿ ತಮ್ಮ ಮಗಳನ್ನ ಕೊಂದಿದ್ದಾನೆ ಅಂತ ಸಾದಿಯಾ ಪೋಷಕರು ಆರೋಪಿಸಿದ್ದಾರೆ. ಅವರು ಗಲಾಟೆ ಮಾಡೋದು, ಬೇರೆ ಹುಡುಗಿಗೆ ಇಕ್ಕೊಂಡು ದಿನ ಇದು ಮೆಸೇಜ್ ಮಿಸ್ ಕಾಲ್ ತೋರಿಸೋದು, ನಮ್ಮ ಹುಡುಗಿ ಹೇಳೋದು ನಮಗೆ ಬಂದು 2 ತಿಂಗಳಿಂದ ಹೇಳ್ತಾ ಇದ್ದೆ. ನಾನು ಹೇಳ್ದೆ, ಆಡಮ್ಮ ಏನಾದರೂ ಮಾಡೋಣ, ಇರ್ರಿ ಅಪ್ಪ ಸ್ವಲ್ಪ ಚೆನ್ನಾಗಿ ಆಗಲಿ, ಡಯಾಲಿಸಿಸ್ನಲ್ಲಿ ಅವರಪ್ಪ ಜೀವನ, ಅವರಪ್ಪನೂ ಹೋಗ್ಬಿಡ್ತಾರೆ, ಏನು ಇದು ಬೇಕು ಅದು ಬೇಕು ಅಂತ ಹೇಳೋದು, ಹಬ್ಬಕ್ಕೆ ಇದು ಬೇಕು ಅಂತ ಹೇಳಿ ಏನೇನು ಹೇಳಿದ್ದು ಎಲ್ಲ ಮಾಡಿದ್ದು. 10 ಲಕ್ಷದ ನಾನು ಒಡವೆ ಕೊಟ್ಟಿದ್ದು ನಮ್ಮ ಹುಡುಗಿಗೆ. ಸದ್ಯ ಪ್ರಕರಣ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಲೆಮರೆಸಿಕೊಂಡಿರುವ ಧನದಾಹಿ ಪತಿರಾಯನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ನಾಗೇಂದ್ರ, ಸುವರ್ಣ ನ್ಯೂಸ್. ಅಕ್ರಮ ಮರಳು ದಂಧೆ ಬೆಂಗಳೂರಿನ ಬಾಗಿಲಲ್ಲೇ ರಾಜಾರೋಷವಾಗಿ ನಡೆಯುತ್ತಿದೆ. ಅದರಿಂದಾಗಿ ಬಡ ರೈತರ ಬದುಕು ಬರಡಾಗಿದೆ. ಬನ್ನಿ ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಅನ್ನು ನೋಡ್ಕೊಂಡ್ ಬರೋಣ. ಈ ಭಾರೀ ಗುಂಡಿ ಕಂದಕಗಳನ್ನ ಒಮ್ಮೆ ನೋಡಿ. ಬಡ ರೈತನ ಜಮೀನಿನ ಮಣ್ಣು ಕಂಡವರ ಪಾಲಾಗಿದೆ. ಸ್ವಾರ್ಥಿಗಳು ನಿಷ್ಕರುಣೆಯಿಂದ ಭೂತಾಯಿ ಒಡಲು ಬಗೆದಿದ್ದಾರೆ. ಮರಳು ಮಾಫಿಯಾ ಬಡವನ ಹೊಟ್ಟೆ ಹೊಡೆದಿದೆ. ಇದೆಲ್ಲ ಕಂಡುಬರೋದು ದೊಡ್ಡ ಕರಿಯಪ್ಪ ಅನ್ನೋರ ಜಮೀನಿನಲ್ಲಿ. ಈತ ಬೆಂಗಳೂರು ಸಮೀಪದಲ್ಲೇ ಇರೋ ಮಾಗಡಿ ತಾಲೂಕು ಕುದೂರು ಹೋಬಳಿಯ ಚೌಡಿ ಬೇಗೂರು ನಿವಾಸಿ.
ಕೆಲ ವರ್ಷಗಳ ಹಿಂದಷ್ಟೇ ಸರ್ಕಾರ ದೊಡ್ಡ ಕರಿಯಪ್ಪನಿಗೆ 2 ಎಕರೆ 40 ಗುಂಟೆ ಜಮೀನು ನೀಡಿತ್ತು. ಈ ಜಮೀನು ಕಣ್ಣೂರು ಪಂಚಾಯತ್ ವ್ಯಾಪ್ತಿಯಲ್ಲಿದೆ. ಕಣ್ಣೂರು ಪಂಚಾಯತ್ ಮಾಜಿ ಅಧ್ಯಕ್ಷೆ ನಿರ್ಮಲಮ್ಮ ಅವರ ಪತಿ ಮಲ್ಲಿಕಾರ್ಜುನ್ ತನ್ನ ಜಮೀನಿನಲ್ಲಿ ಬೇಕಾಬಿಟ್ಟಿಯಾಗಿ ಮರಳು ಲೂಟಿ ಮಾಡ್ತಿದ್ದಾರೆ ಅನ್ನೋದು ದೊಡ್ಡ ಕರಿಯಪ್ಪನ ಆರೋಪ. ಹಳ್ಳು ಫಿಲ್ಟರ್ ಮಾಡೋಕ್ಕೆ ಈ ಥರ ಮಾಡಿರೋದು. ನಾವು ಸಮ್ ಮಾಡೋಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ ನಿಲ್ಸೋಕ್ಕಾಗಲಿಲ್ಲ. ನಾನು ಇರೋನೊಬ್ಬ ಗಂಡು ಮಕ್ಕಳಿಲ್ಲ, 2 ಹೆಣ್ಮಕ್ಳು ಇರೋದು. ಈಗ ನಮಗೆ ಪೊಲೀಸ್ದು ನಮಗೆ ಸಪೋರ್ಟು ಕೊಡಲಿಲ್ಲ, ನಮಗೆ ರಕ್ಷಣೆನೂ ಕೊಡಲಿಲ್ಲ. ಇವಾಗ ನಮಗೆ ಇದಕ್ಕೆ ಪರಿಹಾರಕ್ಕೆ ನಮಗೆ ರಿಪೋರ್ಟ್ ಕೊಟ್ಟಿದ್ದೀನಿ. ಜಮೀನಿನಲ್ಲಿ ಮರಳುಗಾರಿಕೆ ವಿರೋಧಿಸಿದ್ದಕ್ಕೆ ದೊಡ್ಡ ಕರಿಯಪ್ಪನಿಗೆ ಬೆದರಿಕೆ ಒಡ್ಡಲಾಗಿದೆಯಂತೆ. ಜೆಡಿಎಸ್ ಪ್ರಭಾವ ಹೊಂದಿರೋ ಮಲ್ಲಿಕಾರ್ಜುನ್ ಮುಂದೆ ಬಡ ಕರಿಯಪ್ಪನ ಗೋಳು ಬರೀ ಅರಣ್ಯ ರೋಧನವಾಗಿದೆ. ಈ ಬಗ್ಗೆ ಕುದೂರು ಠಾಣೆಯಲ್ಲಿ ದೂರು ನೀಡಿದ್ರೂ ಯಾವ ಪ್ರಯೋಜನವೂ ಆಗಿಲ್ಲ ಅನ್ನೋದು ಅನ್ನದಾತನ ಆರೋಪ. 3 ಸಲ ಬಂದರೂ ನಮಗೆ ರಕ್ಷಣೆ ಕೊಟ್ಟಿಲ್ಲ. ನೀನು ಶಿಸ್ತಿ, ನೀನು ಏನು ಬೇಕೋ ನೀನು ಮಾಡ್ಕೋ ಅಂತ ಇಷ್ಟೇ ಹೇಳಿರೋ ಅರ್ಥವಾಗಿ ಬಂದು ನಮಗೆ ರಕ್ಷಣೆ ಏನೂ ಕೊಡಲಿಲ್ಲ ಪೊಲೀಸ್ನವರು. ಓದಿಲ್ಲ ಪಾದಿಲ್ಲ 3 ನಮಗೆ ಸಪೋರ್ಟ್ ಕೊಡಲೇ ಇಲ್ಲ ನಮಗೆ ಸರ್ಕಾರ. ಬೇಲಿಯೇ ಎದ್ದು ಹೊಲಮೇದಂತಾಯ್ತು ಬಿಡಿ. ಇಲ್ಲಿ ದೊಡ್ಡ ಕರಿಯಪ್ಪ ಒಂದು ಸಣ್ಣ ಸ್ಯಾಂಪಲ್ ಮಾತ್ರ. ಮಾಗಡಿ ಸುತ್ತಮುತ್ತ ಹೀಗೆ ಬೇನಾಮಿ ಮರಳುಗಾರಿಕೆ ಬೇಕಾಬಿಟ್ಟಿಯಾಗಿ ನಡೀತಾ ಇದೆ ಅನ್ನೋ ಆರೋಪ ಇದೆ. ಇದರಿಂದಾಗಿ ಬಡ ರೈತರ ಬದುಕು ಮೂರಾಬಟ್ಟಿಯಾಗ್ತಿದೆ ಅಂತ ಗೋಳು ತೋಡಿಕೊಳ್ತಾರೆ ಸ್ಥಳೀಯರು. ಸದ್ಯ ಜಮೀನಿನಲ್ಲಿ ಬಿದ್ದಿರೋ ಕಂದಕಗಳನ್ನ ಮುಚ್ಚೋಕೆ ಆಗದೆ ಗೋಳಾಡ್ತಿದ್ದಾನೆ ದೊಡ್ಡ ಕರಿಯಪ್ಪ. ಕಂದಕ ಮುಚ್ಚಿಸಿ ಅಂತ ಮಲ್ಲಿಕಾರ್ಜುನ್ ಅವರನ್ನೇ ಕೇಳಿದ್ರೆ ಗೂಂಡಾಗಿರಿ ಮಾಡ್ತಾರೆ ಅನ್ನೋ ಆರೋಪವೂ ಇದೆ. ಒಟ್ಟಾರೆ ಇಲ್ಲಿ ನಡೀತಾ ಇರೋ ಅಕ್ರಮ ಮರಳುಗಾರಿಕೆ ಬಗ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಗೊತ್ತಿದ್ದು ಗೊತ್ತಿಲ್ಲದಂತೆ ತೆಪ್ಪಗಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಶಾಸಕರೇ, ಇನ್ನಾದ್ರೂ ಎಚ್ಚೆತ್ಕೊಳ್ತೀರಾ? ಮಾಗಡಿಯಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ನಲ್ಲಿ ಈಗ ಬ್ರೇಕ್.